ಶಿವ ಅಂದ್ರೇನು? ಗುಪ್ತ ಶಕ್ತಿ. ಶಕ್ತಿ ಅರ್ಥ ಆಗುತ್ತೆ, ಶಿವ ಅರ್ಥ ಆಗಲ್ಲ. ಅಂದರೆ ಕಾಣದೇ ಇರುವ ಶಕ್ತಿ. ಇವಾಗ ಆದಿಶಕ್ತಿ ಅಂದಾಗ ಸ್ತ್ರೀ ರೂಪ ಅನ್ಕೋತೀವಿ, ಬಟ್ ಅಲ್ಲ, ಪ್ರಥಮ ಶಕ್ತಿ ಅಷ್ಟೇ ಅದು. ಅಮ್ಮನವ್ರನ್ನ ಒಲಿಸೋದಕ್ಕಿಂತ ಮುಂಚೆ, ದರ್ಶನ ಮಾಡೋದಕ್ಕಿಂತ ಮುಂಚೆ ಶಿವಸ್ತುತಿ ಮಾಡಬೇಕು, ಶಿವನ ಸ್ಮರಣೆ ಮಾಡಬೇಕು, ಶಿವನ ನೋಡಬೇಕು ಅಂತ ಹೇಳೋದು. 700 ಕೋಟಿ ಮಂತ್ರಗಳಿದೆ. 700 ಕೋಟಿ ಮಂತ್ರಗಳು ಮಾತೆಯಿಂದ ಬಂದಿದ್ದೆ. 700 ಕೋಟಿ ಮಂತ್ರಗಳು ಒಟ್ಟು. ಇವಾಗ ಹೋಮಕುಂಡ ನಮಗೆ ಬೆಂಕಿ, ಅಗ್ನಿ ಅನ್ಸಲ್ಲ. ಒಂದು ದೀಪ ನೋಡ್ತೀರಾ, ಅದು ಬೆಂಕಿ ಅನ್ಸುತ್ತಾ, ಅಗ್ನಿ ಅನ್ಸುತ್ತಾ? ಅಲ್ಲ, ಒಂದು ಕಾಂತಿ. ಪಂಚದಶಿ ಮಂತ್ರ ಅಂತ ಬರುತ್ತೆ. ಬಟ್ ಈ ಬೀಜಾಕ್ಷರನ ಹೇಳೋ, ಬಟ್ ಹಾಗೆಲ್ಲ ಅದೆಲ್ಲ ಜಪ ಮಾಡೋ ಹಾಗಿಲ್ಲ. ಅದಕ್ಕೆ ಶಕ್ತಿ, ಮಾತೆ ಸ್ಮರಣೆ ಮಾಡಬೇಕಾದ್ರೆ ಶಿವಸ್ಮರಣೆ ಬೇಕೇ ಬೇಕು. ಲಲಿತಾ ಪರಮೇಶ್ವರಿ ಅಮ್ಮನಿಂದ ಅಥವಾ ಅಮ್ಮನಿಗೆ ಆರಾಧನೆ ಮಾಡಬೇಕು ಅಂದರೆ ಯಾವುದಾದ್ರೂ ಬೀಜಾಕ್ಷರಿ ಮಂತ್ರಗಳೇನಾದರೂ ಇದೆಯಾ ಅಂತ? 4 ರೀತಿ ಆರಾಧಿಸೋದು ತುಂಬ ವಾಡಿಕೆಯಲ್ಲಿರುವಂಥ ಒಂದು ಪದ್ಧತಿಗಳು. ಒಂದು ಪೂಜಾ ಕಾಂಡ, ಇನ್ನೊಂದು ಹೋಮ ಕಾಂಡ ಅಂತ ಬರುತ್ತೆ. ನಮಗೇನು ಕಾಣುತ್ತೆ, ಹೋಮದ ಜ್ವಾಲೆಗಳು ಕಾಣಿಸುತ್ತೆ, ಬಟ್ ಅದನ್ನೇ ಮಾಡೋರಿಗೆ ಹೋಮ ಜ್ವಾಲೆಗಳ ಮಧ್ಯೆ ಪರಮೇಶ್ವರ ಕೂತ್ಕೊಂಡಿರೋ ಥರ ಕಾಣುತ್ತೆ. ಇನ್ನೊಂದು ಉಪಾಸನಾ ಕಾಂಡ, ನಿಮ್ಮನ್ನು ನೋಡಿದ್ರು ನಂಗೆ ಪರಮೇಶ್ವರ ಕಾಣ್ತಾರೆ. ಇನ್ನೊಂದು ರಹಸ್ಯ ಕಾಂಡ. ಈ 4 ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ಪರಮೇಶ್ವರ ಹೋಲಿಸ್ಕೋಬೋದು. ಪ್ರಧಾನವಾಗಿ 3 ಬೀಜಾಕ್ಷರ ಇದೆ. ಐಂ, ಕ್ಲೀಂ, ಸೌಹು. ನಮಸ್ಕಾರ. ಲಲಿತಾ ಪರಮೇಶ್ವರಿ ತಾಯಿ ಬಗ್ಗೆ ಮಾತಾಡ್ತಾರೋ ಅಂತ 2ನೇ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನಕ್ಕಿದು 2ನೇ ಎಪಿಸೋಡು? ಇಂದಿನ ಎಪಿಸೋಡ್ಗಳಲ್ಲಿ ಯಾರು ಇದ್ರ ಬಗ್ಗೆ ಕೇಳಿರ್ತಾರೋ ಖಂಡಿತವಾಗ್ಲೂ ಅವ್ರಿಗಿದು 2ನೇ ಎಪಿಸೋಡು. ಯಾರು ಮೊದಲನೇ ಸತಿ ಕೇಳ್ತಾ ಇದ್ದಾರೋ ಅವ್ರಿಗಿದು ಮೊದಲನೇ ಎಪಿಸೋಡು. ಸೊ ಎಂದಿನಂತೆ ನನ್ನ ಜೊತೆ ಇದ್ದಾರೆ ನನ್ನ ಪ್ರೀತಿಯ ಗುರುಗಳಾದಂತಹ ಚಂದನ್ ಸರ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಎಷ್ಟೋ ಜನ ಪರಿಚಯಸ್ಥರ ಜಾತಕವನ್ನು ಇವ್ರ ಹತ್ರನೇ ಬರೆಸಿರೋದು, ಹಾಗೂ ನನ್ನ ಮಗನ ಜಾತಕವನ್ನು ಇವ್ರ ಹತ್ರನೇ ಬರೆಸಿರೋದು. ಅಷ್ಟು ಅದ್ಭುತವಾಗಿ ಹೇಳ್ತಾರೆ, ಇರೋ ವಿಚಾರನ ಇದ್ದಿದ್ದಂಗೆ ಹೇಳ್ತಾರೆ. ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಎರಡನ್ನೂ ಕೂಡಿ ಹೇಳುವಂಥ ಒಬ್ಬ ಜ್ಯೋತಿಷ್ಯರು ಅಂತಂದರೆ ಅದು ಚಂದನ್ ಸರ್. ಅದ್ರ ಜೊತೆಗೆ ಸಂಖ್ಯಾಶಾಸ್ತ್ರಜ್ಞರು ಸಹ ಹೌದು. ಅವ್ರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಸರ್. ಎಂತೆಂಥ ಅದ್ಭುತವಾದ ವಿಚಾರಗಳನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಮ್ಮಲ್ಲಿರುವಂಥ ಜ್ಞಾನ ಮೋಸ್ಟ್ಲಿ ಎಳ್ಳಷ್ಟು ಇವಾಗ ಬರ್ತಾ ಇದೆಯೇನೋ ಅಂತ ಅನಿಸುತ್ತೆ ಸರ್. ಇಷ್ಟು ಜ್ಞಾನ ತಿಳ್ಕೊಂಡ ಮೇಲೂ ನೀವು ನನ್ನ ಸಾಸಿವೆ ಅಷ್ಟು ಅಂತ ನೀವು ಹೇಳಿದ್ರೆ, ಇನ್ನು ಇದರಿಂದ ಒಂದೊಂದು ಸ್ವಲ್ಪ, ಯಾಕಂದರೆ ಲಾಸ್ಟ್ ಎಪಿಸೋಡ್ ನೀವು ಹೇಳಿದ್ರಿ ಬೀಜಾಕ್ಷರಿ ಇದು ಅಮ್ಮನವರ ಲಲಿತಾ ಸಹಸ್ರನಾಮ ಹೇಳುವಾಗ ದೇವತೆಗಳು ಗಣಗಳಿಗೇ 75,000 ರೀಚ್ ಆಯಿತು, ಮಾನವನಿಗೆ ಬರೋ ಅಷ್ಟರಲ್ಲಿ ಅದು ಬರೀ 1000 ಆಯಿತು ಅಂತ. ನೀವು ಇಲ್ಲಿಂದ ಹೇಳೋ ಅಷ್ಟರಲ್ಲಿ ಎಷ್ಟು ಜ್ಞಾನ ದೇವರು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಒಳ್ಳೊಳ್ಳೆ ವಿಚಾರ ಹೇಳ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಪರಮೇಶ್ವರಿ ಕೃಪೆ, ಗುರುಗಳ ಒಂದು ಆಶೀರ್ವಾದ ಫಲ. ನೈಸ್, ವೆರಿ ನೈಸ್. ಶ್ರೀ ಗುರುಭ್ಯೋ ನಮಃ, ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ಮಾತೆ ಸ್ಮರಣೆ ಮಾಡಬೇಕಾದ್ರೆ ಶಿವಸ್ಮರಣೆ ಬೇಕೇ ಬೇಕು. ಮಾತೆ ಇಲ್ಲದೆ ಶಿವ ಇಲ್ಲ, ಶಿವ ಇಲ್ಲದೆ ಮಾತೆ ಇಲ್ಲ. ಈ ಇದನ್ನು ನಾನು ಆಮೇಲೆ ಕೇಳ್ತೀನಿ ಸರ್, ಯಾಕಂದರೆ ಇದರಲ್ಲೂ ಒಂದು ಪ್ರಶ್ನೆ ಮೂಡ್ತಾ ಇದೆ ನನಗೆ. ಆದರೆ ಈಗ ಅದಕ್ಕಿಂತ ಮುಂಚೆ ಲಲಿತಾ ಪರಮೇಶ್ವರಿ ಅಮ್ಮನವ್ರನ್ನ ಆರಾಧಿಸೋದಕ್ಕೆ ಯಾವುದಾದ್ರೂ ವಿಧಗಳಿದೆಯಾ, ಅಥವಾ ಲಲಿತಾ ಪರಮೇಶ್ವರಿ ಅಮ್ಮನಿಂದ ಅಥವಾ ಅಮ್ಮನಿಗೆ ಆರಾಧನೆ ಮಾಡಬೇಕು ಅಂದರೆ ಯಾವುದಾದ್ರೂ ಬೀಜಾಕ್ಷರಿ ಮಂತ್ರಗಳೇನಾದರೂ ಇದೆಯಾ ಅಂತ? ಈ ಪ್ರಶ್ನೆ ತುಂಬ ಅಗಾಧವಾದದ್ದು ತುಂಬ ಇದೆ. ಆದರೆ ಇಲ್ಲಿ ಒಂದು ಮಟ್ಟಿಗೆ ತಿಳಿಸ್ಕೊಡ್ತೀನಿ, ಅದೇ ಅದ್ಭುತವಾಗಿರುತ್ತೆ. ಮಾತೆನ ನಾನಾ ರೀತಿಯಲ್ಲಿ ಆರಾಧಿಸೋದು ಇದೆ. ಆದರೆ ಮುಖ್ಯವಾಗಿ 4 ರೀತಿ ಆರಾಧಿಸೋದು ತುಂಬ ವಾಡಿಕೆಯಲ್ಲಿರುವಂಥ ಒಂದು ಪದ್ಧತಿಗಳು. ಒಂದು ಪೂಜಾಕಾಂಡ. ಪೂಜಾಕಾಂಡ, ಹೌದು. ಪರಮೇಶ್ವರ ಫೋಟೋನ, ವಿಗ್ರಹನ ಇಟ್ಟು ನಿತ್ಯ ಮಡಿಯಿಂದ ಕೂತ್ಕೊಂಡು ದೇವಿ ಸ್ತೋತ್ರ ಹೇಳಿ, ಅಷ್ಟೋತ್ರ ಹೇಳಿ, ತುಪ್ಪ ದೀಪ ಹಚ್ಚಿ ಪೂಜಾ ಒಂದು ಪದ್ಧತಿ ಏನಿದೆ ಆ ರೀತಿಯನ್ನು ಪೂಜೆ ಮಾಡಿ, ಆ ರೀತಿಯಲ್ಲಿ ಪರಮೇಶ್ವರನ ಒಲಿಸ್ಕೊಂಡು ಅದೇ ಒಂದು ರೀತಿಯಲ್ಲಿ ಮೋಕ್ಷದವರೆಗೂ ಹೋಗುವ ಒಂದು ಕಾಂಡಕ್ಕೆ ಪೂಜಾ ಕಾಂಡ. ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಮಡಿಯಿಂದ ಕೂತ್ಕೊಂಡು ಭಕ್ತಿಯಿಂದ ಆ ಫೋಟೋ ನೋಡ್ತಾ ಅವರು ಆ ಪೂಜಾ ಕಾಂಡದಲ್ಲಿ ಫೋಟೋ ನೋಡಲ್ಲ, ದೇವಿನೇ ನೋಡ್ತಿರ್ತಾರೆ. ಇದು ಒಂದು ಪದ್ಧತಿ, ಪೂಜಾಕಾಂಡ. ಇನ್ನೊಂದು ಹೋಮಕಾಂಡ ಅಂತ ಬರುತ್ತೆ. ಹೋಮಕಾಂಡದ ಅಂದರೆ ಹೋಮಗಳನ್ನ ಮಾಡಿ ಹೋಮದ ಜ್ವಾಲೆಯಲ್ಲೇ ಮಾತೆ ನೋಡ್ತಾ ಬರೀ ಒಂದು ಹೋಮಗಳಲ್ಲೇ ಮಾತನ್ನು ಉಳಿಸ್ಕೋತಾರೆ. ಆಗ ಅವ್ರಿಗೆ ನಮಗೇನು ಕಾಣುತ್ತೆ, ಹೋಮದ ಜ್ವಾಲೆಗಳು ಕಾಣಿಸುತ್ತೆ, ಬಟ್ ಅದನ್ನೇ ಮಾಡೋರಿಗೆ ಹೋಮ ಜ್ವಾಲೆಗಳ ಮಧ್ಯೆ ಪರಮೇಶ್ವರ ಕೂತ್ಕೊಂಡಿರೋ ಥರ ಕಾಣುತ್ತಲ್ಲ, ಕೂತಿರ್ತಾರೆ.
ನಿಷ್ಠೆಯಿಂದ ಭಕ್ತಿಯಿಂದ ಮಾಡೋರಿಗೆ ಇದೊಂದು ವಿಧಾನ. ಹ್ಮ್. ಇನ್ನೊಂದು ಉಪಾಸನಾ ಕಾಂಡ. ಉಪಾಸನಾ ಕಾಂಡ ಏನು, ಎಲ್ಲಿ ಯಾವುದನ್ನು ನೋಡಿದ್ರು, ನಿಮ್ಮನ್ನು ನೋಡಿದ್ರು ನಂಗೆ ಪರಮೇಶ್ವರನ ಕಾಣ್ತಾರೆ, ಇಲ್ಲೊಂದು ಗಿಡ ನೋಡಿದ್ರು ಪರಮೇಶ್ವರ ಕಾಣ್ತಾರೆ, ಬೆಟ್ಟ ನೋಡಿದ್ರು ಪರಮೇಶ್ವರ ಕಾಣ್ತಾರೆ, ಬಂಡೆ ನೋಡಿದ್ರು ಪರಮೇಶ್ವರ ಕಾಣ್ತಾರೆ. ಒಬ್ಬ ಕಳ್ಳನಲ್ಲೂ ಪರಮೇಶ್ವರನ ಕಾಣ್ತಾರೆ, ಒಬ್ಬ ಸುಳ್ಳನಲ್ಲೂ ಪರಮೇಶ್ವರನೇ ಕಾಣ್ತಾರೆ. ಅವನಿಗೆ ಕಳ್ಳ ಯಾರು ಸುಳ್ಳು ಯಾರು ಬೇಕಾಗಿಲ್ಲ, ಅವರಲ್ಲಿ ಪರಮೇಶ್ವರಿ ಇದ್ದಾರೆ. ಉಪಾಸನಾ ಕಾಂಡ ಅಂದರೆ ಸದಾ ಅದರಲ್ಲೇ ಇದ್ದು ಬಿಡುವುದು. ಸರ್ವಂ ದೈವಮಯಂ. ಹಾಂ, ಇವಾಗ ದಿಂಬ ಮೇಲೆ ಮಲ್ಕೊಂಡಾಗ ಪರಮೇಶ್ವರಿ ಪಾದದ ಮೇಲೆ ಕಾಲಿಟ್ಟು ನಿದ್ದೆ ಮಾಡ್ತಾ ಇದ್ದೀನಿ ಭಾವ. ಉಪಾಸನಾ ಕಾಂಡ ಅಂದರೆ ದೇವಿಗೆ ಯಾವಾಗಲೂ ಹತ್ತಿರವಾಗಿರುವುದೇ. ಒಂದು ಹೋಟ್ಲಲ್ಲಿ ಏನೋ ಒಂದು ಇಡ್ಲಿ, ಈ ದೋಸೆ ಏನೇ ತಿನ್ನಲಿ, ಪರಮೇಶ್ವರಿ ಪ್ರಸಾದ ನೈವೇದ್ಯ. ಮಾನಸಿಕವಾಗಿ ಆ ಸಪ್ರೇಟ್ ತಂದಿರ್ತಾನೆ, ಒಂದು ಯಾವುದೋ ಒಂದು ತಿಂಡಿ ನಾವು ಕೇಳಿದ್ದನ್ನು, ಅದು ನೋಡಿದಾಗ ಮಾನಸಿಕವಾಗಿ ಅಲ್ಲೇ ದೇವಿ ಪಾದಗಳು ನೆನೆಸ್ಕೊಂಡು ನೈವೇದ್ಯ ಸಮರ್ಪಣೆ ಮಾಡಿ ಆಮೇಲೆ ಮುರಿದು ಬಾಯಲ್ಲಿಟ್ಕೋತಾನೆ, ನಮಗೆ ಏನೂ ಗೊತ್ತಾಗಲ್ಲ. ಇದು ಉಪಾಸನಾ ಕಾಂಡ. ಒಂದು ನೀರು, ಮಾತೆಯ ತೀರ್ಥ, ಬರೀ ನೀರೊಂದು ಕುಡಿಯೋದಿಲ್ಲ, ತೀರ್ಥ. ಯಾರ ತೀರ್ಥ? ಮಾತೆಯ ತೀರ್ಥ. ಪಾದಗಳ ಒಂದು ಅಭಿಷೇಕ ಮಾಡಿ ಎಲ್ಲ ಮಾನಸಿಕವಾಗಿ. ಉಪಾಸನಾ ಕಾಂಡ. ಇನ್ನೊಂದು ರಹಸ್ಯ ಕಾಂಡ. ವೆರಿ ಇಂಟ್ರೆಸ್ಟಿಂಗ್ ಸರ್. ನಮ್ಮ ಗುರೂಜಿ ನಮಗೆ ಹೆಚ್ಚಾಗಿ ಹೇಳೋದು ರಹಸ್ಯ ಕಾಂಡ ಮಾಡಿ. ಪೂಜಾ ಕಾಂಡಕ್ಕೆ ಹಣ್ಣುಗಳು ಬೇಕು, ಹೂಗಳು ಬೇಕು, ಮಡಿ ಬೇಕು, ಏನೇನೋ ಬೇಕು. ನಿಮ್ಮ ಹೊಂದಿಸ್ಕೊಳ್ಳೋಕ್ಕೆ ಸಮಯ ತಪ್ಪಲ್ಲ, ಅದು ಅವರವ್ರ ಇಷ್ಟ. ಈ 4 ರೀತಿಯಲ್ಲಿ ಯಾವ ರೀತಿಯಲ್ಲಿ ಬೇಕಾದ್ರೂ ಪರಮೇಶ್ವರ ಹೋಲಿಸ್ಕೋಬೋದು. ಇದು ಹೆಚ್ಚು ಇದು ಕಡಿಮೆ ಅಂತ ಖಂಡಿತ ಇಲ್ಲ. ಅವರ ಸಂಸ್ಕಾರ, ಅವರ ಪೂರ್ವಜನ್ಮಗಳ ಮಾಡಿದಂಥ ಸಂಸ್ಕಾರದ ಮೇಲೆ ಯಾವ ರೀತಿ ಆರಾಧನೆ ಮಾಡಬೇಕು ಅಂತವ್ರು ಬರುತ್ತೆ, ಆ ರೀತಿ ಅವರು ಮಾಡ್ತಾರೆ. ರಹಸ್ಯಕಾಂಡ. ರಹಸ್ಯಕಾಂಡನ ದೇವಿಯನ್ನು ಸ್ಟಡಿ ಮಾಡೋದು. ಪೂಜೆ, ಹೋಮ, ಉಪಾಸನ ಆಯಿತು. ಈ ಮೂರಲ್ಲೂ ಮಾತೆಯನ್ನು ಸ್ಟಡಿ, ಅಂದರೆ ಮಾತೆಯನ್ನು ಸ್ಟಡಿ ಮಾಡೋದಾ? ನಿನಗೇನು ಹೋಗ್ತಾ ಇದೆ ಪ್ರಶ್ನೆ ಬರುತ್ತಲ್ವ? ಕರೆಕ್ಟ್. ಸ್ಟಡಿ ಮಾಡಿದ್ರೆ ಸ್ಟಡಿ ಅಂದರೆ ಆ ಮೀನಿಂಗ್ ಅಲ್ಲ. ಮಾತೇನ ಅಣುವು ಅರ್ಥ ಮಾಡ್ಕೋತಾ ಹೋಗೋದು. ಒಂದು ಡಿಕ್ಷನರಿ, ಒಂದು ಪದಾರ್ಥ ನಮಗೆ ಗೊತ್ತಿಲ್ಲ, ಅದು ಕನ್ನಡನೋ ಇಂಗ್ಲೀಷೋ ಯಾವುದೇ ಭಾಷೆ, ನಾವೇನು ಮಾಡ್ತೀವಿ, ಅದು ಡಿಕ್ಷನರಿ ತೆಗೆದು ನೋಡ್ತೀವಿ. ಮಾತೇನು ಒಂದು ಡಿಕ್ಷನರಿ ಅಂತ ತಿಳ್ಕೊಳ್ಳೋದು, ಪ್ರತಿ ಪದ ಅರ್ಥವನ್ನು ನೋಡ್ತಾ ಹೋಗೋದು. ಇಲ್ಲಿ ನಾವು ಬೇಕಾದ ಪದಕ್ಕೆ ಮಾತ್ರ ಅರ್ಥ ಹುಡುಕಿ ನಾವು ಆ ಬುಕ್ಕನ್ನ ಮುಚ್ಚಿಡ್ತೀವಿ. ಮಾತೇನು ನಿಘಂಟು, ದೈವಿಕವಾದ ನಿಘಂಟು. ಆ ಮಾತೆ ನಿಘಂಟು ಅಂತ ತೊಗೊಂಡಾಗ ಸರ್, ಒಂದೊಂದು ಮಾತೆ ಹಣೆಯಲ್ಲಿ, ಹುಬ್ಬಲ್ಲಿ, ಕಣ್ಣಲ್ಲಿ, ಮೂಗತ್ರ, ಕೆನ್ನೆ, ಕಿವಿ, ಇಡೀ ದೇಹದಲ್ಲಿ ಮುಕ್ಕೋಟಿ ದೇವತೆಗಳನ್ನು ಸ್ಟಡಿ ಮಾಡ್ತಾ ಹೋಗ್ಬಿಡ್ಬೋದು. ತಲೆಯಿಂದ ಕಿರೀಟದಿಂದ ಪಾದದವರೆಗೂ. ಇದು ರಹಸ್ಯ ಕಾಂಡ. ಒಂದು ಎಕ್ಸಾಂಪಲ್, ಮಾತೆಯ ಈಗ ಮಾನಸಿಕವಾಗಿ ಮಾತೆಯ ಪಾದಕ್ಕೆ ನಾವು ನಮಸ್ಕಾರ ಮಾಡ್ತೇವೆ. ಪಾದಗಳು, ಆ ಕೆಂಪಾದ ಪಾದಗಳು, ಆ ಮೃದುವಾದ ಪಾದಗಳು, ಅಲ್ಲಿ ಪಾರಾಣಿ ಬೆಳೆದಿರೋದು, ಆ ಗೆಜ್ಜೆ, ಶಿವ ತೊಡಿಸಿದ ಕಾಲುಂಗುರ, ಆ ಪಾದಗಳ ಕೆಳಗೆ ಒಂದು ಸ್ವಲ್ಪ ಕಾಣುವ ಭಾಗ ಕೆಂಪಾದ ಒಂದು ವರ್ಣ, ಎಲ್ಲ ಆಸ್ವಾದಿಸೋದು. ಇದು ರಹಸ್ಯ ಕಾಂಡ. ಆಸ್ವಾದನೆ ಮಾಡ್ತಾ 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 ಆ ಉಗುರಲ್ಲಿ ಶೈನಿಂಗ್, ಆ ಉಗುರಲ್ಲಿ ಶೈನಿಂಗ್ ಕಾಣಿಸುತ್ತೆ ಅಲ್ಲ, ನಮ್ಮ ಉಗುರಲ್ಲೂ ಕಾಣಿಸುತ್ತೆ. ಆ ಶೈನಿಂಗ್ನಲ್ಲಿ ಮಾತೆ ಉಗುರಾದ್ರಿಂದ ಆ ಒಂದು ಸಣ್ಣ ಶೈನಿಂಗ್ನಲ್ಲಿ ಸೂರ್ಯ ದೇವನ ದರ್ಶನ ಆಗಿಬಿಡುತ್ತೆ. ಮಾತೆಯ ನರಿಗೆ ಸೀರೆ ಅಲ್ಲಿ ಎಲ್ಲಿ ಕಾಣುತ್ತೆ, ಪಾತ್ರ ನರಿಗೆ ಬಾರ್ಡ್ರ್, ಸೀರೆ ಬಾರ್ಡ್ರ್ ಕಾಣುತ್ತಲ್ವ, ಆ ಬಾರ್ಡ್ರ್ನಲ್ಲಿ ಚತುಷ್ಷಷ್ಠಿ ಯೋಗಿನಿ ದೇವತೆಗಳು ಕಾಣ್ತಾ ಹೋಗೋದು. ನಾನು ಈ ಥರ ಒಂದೊಂದು ನಾನು ಕಿರೀಟದವರೆಗೂ ಹೋದರೆ. ಇನ್ಫ್ಯಾಕ್ಟ್ ಸರ್, ನನಗೆ ನೀವು ಹೇಳಿದ ಮೇಲೆ ಒಂದು ಸತಿ ಗೊತ್ತಾಯ್ತು. ಯಾಕಂದರೆ ನಮ್ಮ ಮಹಾಲಕ್ಷ್ಮಿ ಎಪಿಸೋಡ್ ಮಾಡುವಾಗ ನೀವು ಹೇಳಿದ್ರಿ, ಈ ಕಡೆ ಮಹಾಲಕ್ಷ್ಮಿ ಚಾಮರ, ಈ ಕಡೆ ಸರಸ್ವತಿ ಇಬ್ಬರೂ ಅಮ್ಮಂದಿರು ಲಲಿತಾ ಪರಮೇಶ್ವರಿಗೆ ಚಾಮರ ಬೀಸ್ತಾ ಇರ್ತಾರೆ ಅಂತ ಹೇಳಿದಾಗ ಆ ಫೋಟೋನ ಒತ್ತಿ ನಾನು ನೋಡಿದೆ. ನಾನು ಅಲ್ಲಿವರೆಗೂ ಅದು ಭಾಸ ಆಗಿರಲಿಲ್ಲ. ಆದಿಶಕ್ತಿ. ಇನ್ನೊಂದು ಆದಿಶಕ್ತಿ ಅಂದರೆ ಏನು? ಪ್ರಥಮ ಶಕ್ತಿ. ಆ ಪ್ರಥಮ ಶಕ್ತಿ ಸ್ತ್ರೀ ರೂಪನ ಪುರುಷ ರೂಪನ? ಇವಾಗ ಆದಿಶಕ್ತಿ ಅಂದಾಗ ಸ್ತ್ರೀ ರೂಪ ಅನ್ಕೋತೀವಿ, ಬಟ್ ಅಲ್ಲ, ಪ್ರಥಮ ಶಕ್ತಿ ಅಷ್ಟೇ. ಅದು ಅಲ್ಲಿ ಲಿಂಗದ ಅರ್ಥವೇ ಇಲ್ಲ ಅಲ್ವಾ? ಆದಿಶಕ್ತಿ ಪ್ರಥಮ, ಫಸ್ಟ್ ಎನರ್ಜಿ. ಆ ಎನರ್ಜಿ ಸ್ತ್ರೀ ರೂಪ ತಳೆಯಿತು.
ಅದನ್ನೇ ಆದಿಶಕ್ತಿಯಿಂದ ನಿರಾಕಾರ ಸ್ವರೂಪ. ಒಂದು ಸ್ತ್ರೀ ರೂಪ ತಳೆದಾಗ ಪರಮೇಶ್ವರಿ ಅಥವಾ ಲಲಿತಾ ಅಥವಾ ಕಾಮೇಶ್ವರಿ ಏನು ಬೇಕಾದ್ರೂ ಕರೀರಿ ದೇವಿ ಹೆಸರು. ಅದು ಸಾಕಾರ, ನಿರಾಕಾರ ಮತ್ತು ಸಾಕಾರ. ಫಸ್ಟ್ ಆದಿಶಕ್ತಿ ನಿರಾಕಾರ, ಅದಕ್ಕೆ ಸಾಕಾರ ರೂಪ ಬಂತು. ಆ ಸಾಕಾರದಲ್ಲಿ ನಿರಾಕಾರವನ್ನು ಕಾಣುವ ಒಂದು ಪದ್ಧತಿ ರಹಸ್ಯ ಖಂಡ ಅಂತ ಕರಿತೀವಿ. ಒಂದು ಉಗ್ರ ಸೈನಿಕಲ್ಲಿ ಸೂರ್ಯ ಕಾಣ್ತಾರೆ. ಯಾಕಂದರೆ ಮಾತೆಯ ಒಂದು ವಿಶ್ವರೂಪದಲ್ಲಿ ಸೂರ್ಯ ಒಂದು ಕಣ. ಹತ್ತೂರಲ್ಲಿರುವ ಶೈನಿಂಗ್ ಏನಾಗ್ಬೋದು, ಅಥವಾ ಕೆನ್ನೆಯಲ್ಲಿ ಇಲ್ಲಿ ಬರುವ ಶೈನಿಂಗ್ ಏನಿರ್ಬೋದು, ಇಲ್ಲಿ ಬರುವ ಶೈನಿಂಗ್ ಮಾತೆ ಕಣ್ಣಲ್ಲಿರುವ ಶೈನಿಂಗ್ ಏನಿರ್ಬೋದು ಯೋಚನೆ ಮಾಡಿ. ಬ್ರಹ್ಮಾಂಡದ ಸಕಲ ಸೂರ್ಯರು ಮಾತೆಯಲ್ಲಿದ್ದಾರೆ, ಸಕಲ ಗ್ರಹಗಳು ಮಾತೆಯಲ್ಲಿದ್ದಾರೆ. ಮಾತೆ ಬಿಟ್ಟು ಯಾವುದು ಏನೂ ಇಲ್ಲ. ಆ ರೀತಿ ಮುಕ್ಕೋಟಿ ದೇವತೆಗಳು ದರ್ಶನ ಮಾಡ್ತಾ ಹೋಗೋದು. ಶಿವ ಇಲ್ಲಿದ್ದಾನೆ, ವಿಷ್ಣು ಇಲ್ಲಿದ್ದಾರೆ, ಬ್ರಹ್ಮ ಇಲ್ಲಿದ್ದಾನೆ. ಆದರೂ ನೋಡಿ ಸರ್, ಇವಾಗ ಮುಕ್ಕೋಟಿ ದೇವತೆಗಳು ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಆದಿರು ಎಲ್ಲರೂ ದೇವಾನುದೇವತೆಗಳು ಅಮ್ಮನವರ ಒಂದು ಸಂಕಲ್ಪದಿಂದ ಸೃಷ್ಟಿಯಾಗಿದ್ದು ಅಥವಾ ಬಂದಿದ್ದು ಅಂತ ಒಂದು ಮಾತು ಹೇಳಿದ್ರು. ಬಟ್ ಇಲ್ಲಿ ನೀವೇ ಇನ್ನೊಂದು ಕೂಡ ಮಾತು ಹೇಳಿದ್ರಿ, ಅಮ್ಮನವ್ರನ್ನ ಒಲಿಸೋದಕ್ಕಿಂತ ಮುಂಚೆ, ದರ್ಶನ ಮಾಡೋದಕ್ಕಿಂತ ಮುಂಚೆ ಶಿವಸ್ತುತಿ ಮಾಡಬೇಕು, ಶಿವನ ಸ್ಮರಣೆ ಮಾಡಬೇಕು, ಶಿವನ ನೋಡಬೇಕು ಅಂತ ಹೇಳಿದ್ವಿ. ಇದು ಹೆಂಗೆ ಇಂಟರ್ಲಿಂಕ್ ಆಗ್ತಿದೆ ಸರ್? ಆಯಿತು, ಇವಾಗ ನಿಮ್ಮ ಫಸ್ಟ್ ನಿಮಗೆ ಹೇಳಿಬಿಡ್ತೀನಿ. ಮಾತೆ ಆರಾಧನೆ 4 ರೀತಿಯಲ್ಲಿ ಮಾಡ್ಬೋದು ಹೇಳಿದೆ. ನೆಕ್ಸ್ಟು ಪ್ರಧಾನವಾಗಿ 3 ಬೀಜಾಕ್ಷರ. ಕರೆಕ್ಟ್. ಇನ್ನು ಬೀಜಾಕ್ಷರದ ಬಗ್ಗೆ ನಾನು ಕೇಳಿದ್ದೆ. ಹೌದು. ಪ್ರಧಾನವಾಗಿ 3 ಬೀಜಾಕ್ಷರ ಇದೆ. ಐಂ, ಕ್ಲೀಂ, ಸೌಹು. ಐಂ ಅಂದರೆ ಆನಂದ, ಇಂಗ್ಲೀಷ್ನಲ್ಲಿ ಬ್ಲಿಸ್. ಕ್ಲೀಂ, ಸೌಹು ಇಂಗ್ಲೀಷ್ನಲ್ಲಿ ಬ್ಲಿಸ್ ಅಂತೀವಿ. ಆನಂದ ಅಂದರೆ ಆನಂದ ಅಲ್ಲ, ಒಂದು ಸಿನಿಮಾ ನೋಡಿ ಆನಂದ ಪಡೋದು, ಒಂದು ಸೀರಿಯಲ್ ನೋಡಿ ಆನಂದ ಪಡೋದು, ಒಂದು ವ್ಯಕ್ತಿ ನೋಡಿ ಆನಂದ ಪಡೋದು, ಒಂದು ಹಾಡಿಗೆ ಆನಂದ ಪಡೋದು, ಒಂದು ಚಿತ್ರ ನೋಡಿ ಆನಂದ ಪಡೋದು, ಇವೆಲ್ಲ ಆನಂದ. ಬಟ್ ಆತ್ಮಾನಂದ, ಬ್ಲಿಸ್. ಈ ಆನಂದಗಳು ಕ್ಷಣಿಕ. ಆ ಸಿನಿಮಾ ನೋಡೋಷ್ಟು ಒಳ್ಳೆ ಸಿನಿಮಾ ನೋಡಿದೆ, ಕ್ಷಣಿಕ ಆನಂದ. ಇದು ಶಾಶ್ವತ ಆನಂದ. ಶಾಶ್ವತ ಆನಂದ ಈ ದೇಹ ಹೋದ ಮೇಲೂ ಇರುವಂಥ ಆನಂದ, ಅದು ಆತ್ಮಾನಂದ. ಅದು ಐಂ. ಈ ದೇವಿನ 3 ಭಾಗವಾಗಿ, ದೇವಿ ಆಕಾರವನ್ನು 3 ಭಾಗವಾಗಿ ವಿಂಗಡಿಸಿದ್ದಾರೆ. ಯಾರು? ವಶಿನ್ಯಾದಿ ವಾಗ್ದೇವತೆಗಳು, ದೇವತೆಗಳು, ಮಹರ್ಷಿಗಳು ಎಲ್ಲರೂ ಸೇರಿ ವಾಗ್ಭವಕೂಟ ಅಂತ ಕರಿತೀವಿ. ವಾಗ್ಭವಕೂಟ ಅಂದರೆ ಮಾತೆಯ ಮುಖ, ಅದು ಐಂ. ಮಾತೆ ಮುಖ ನೋಡಿದಾಗ ನಮ್ಮ ಐಂ ಬೀಜಾಕ್ಷರ ನೆನಪಾದರೆ ಮಹತ್ತರವಾದ ಜ್ಞಾನ ಬರುತ್ತೆ. ಐಂ. ಐಂ ಅಂದ್ರೇನು? ಮೊದಲೇ ಹೇಳ್ದಂಗೆ ಫಸ್ಟು ಆತ್ಮಾನಂದ. ಐಮಲ್ಲಿ ಏನಿದೆ ಗೊತ್ತಾ? ಗಾಯತ್ರಿ ಮಂತ್ರ ಒಳಗಡೆ ಅಡಗಿದೆ. ಇಡೀ ಗಾಯತ್ರಿ ಮಂತ್ರ ಐಂನಲ್ಲಿ ಒಳಗಡೆ ಅಡಗಿದೆ. ಐಮನ ಬೀಜಾಕ್ಷರದಲ್ಲಿ ಗರ್ಭದಲ್ಲಿ ಗಾಯತ್ರಿ ಮಂತ್ರ ಅಡಗಿದೆ. ಅಬ್ಬಾ, ಇನ್ನು ಐಂ ಅನ್ನೋ ಬೀಜಾಕ್ಷರಿ ಮಂತ್ರಕ್ಕೆ ಇನ್ನೆಷ್ಟು ಶಕ್ತಿ ಇರ್ಬೋದು? ಯಾಕಂದರೆ ಗಾಯತ್ರಿ ಮಂತ್ರವೇ ಸರ್ವಶ್ರೇಷ್ಠವಾದ ಮಂತ್ರ ಅಂತಲೂ ನಾನು ಕೇಳ್ಪಟ್ಟಿದ್ದೆ. ಅದು ಮಾತಿಂದ ಬಂದಿದೆ, ಪ್ರತಿಯೊಂದು ಮಾತಿಂದ ಬಂದಿದೆ. 700 ಕೋಟಿ ಮಂತ್ರಗಳಿದೆ, 700 ಕೋಟಿ ಮಂತ್ರಗಳು ಮಾತೆಯಿಂದ ಬಂದಿದ್ದೆ. 700 ಕೋಟಿ ಮಂತ್ರಗಳು ಒಟ್ಟು. ಅದ್ರ ವಿಷಯ ತೊಗೊಂಡಾಗ ಅದೊಂದು ಎಪಿಸೋಡ್ ಆಗುತ್ತೆ. ಅದು ಐಂ ಬೀಜಾಕ್ಷರ. ಮಾತೆ ಮುಖ ನೋಡಿದಾಗ ಐಂ. ಐಂ ಇದು ಋಗ್ವೇದಕ್ಕೆ ಮೂಲ. ಮಾತೆಯ ಮುಖ ಋಗ್ವೇದಕ್ಕೆ ಮೂಲ. ಐಂಕಾರದಿಂದ ಗಾಯತ್ರಿ ಮಂತ್ರ ಋಗ್ವೇದ. ಅದು ನೋಡ್ತಾ ಇದ್ದಾಗ ಅಧಿಕವಾದ ಜ್ಞಾನ. ನೀವು ಕಣ್ಣು ಕೂಡ ರೆಪ್ಪೆ ಹಾಕಲ್ಲ, ಧ್ಯಾನದಲ್ಲಿ ನೋಡ್ತಾ ಇರ್ತೀರಿ. ನಿಮಗೆ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ನೋಡ್ತಾ ಇದ್ದು, ಕಣ್ಣು ಬಿಟ್ಟರು ಕೂಡ ಮಾತೆ ಮುಖನೇ ಕಾಣ್ತಿರುತ್ತೆ. ಇದು ಐಂ. ಸದ್ಬುದ್ಧಿ. ಎಂಥ ಪಾಪಿಷ್ಟನು ಒಂದು ಸಲ ಈ ರೀತಿ ಮಾತೆ ಮುಖ ನೋಡೋಕ್ಕೆ ಸಾಧ್ಯ ಆದರೆ, ಐಂ ಬೀಜಾಕ್ಷರ ಸಾಧ್ಯ ಆದರೆ ಪುಣ್ಯಾತ್ಮನಾಗ್ಬಿಡ್ತಾನೆ. ಅಂದರೆ ನಾವು ಅಮ್ಮನವ್ರ ಮುಖ ನೋಡುವಾಗ ಐಮು ತಾನಾಗೆ ಭಾಸವಾಗಬೇಕು ಅಂತ ನೀವು ಭಾಸವಾಗಬೇಕು, ಅಥವಾ ನೆನಪಲ್ಲಿ ಇಟ್ಕೊಂಡು ನಾವು ಐಂ ಅಂತ ಹೇಳಿದ್ರೆ ಏನಾದರೂ ಆಗುತ್ತಾ? ಪ್ರಾರಂಭದ ದಶೆಯಲ್ಲಿ ನಾವು ನೆನ್ಪಿಟ್ಕೋಬೇಕು. ಓಕೆ. ತನಗೆ ತಾನೇ ಅನುಭವಗಳಾಗಬೇಕು ಅಂದರೆ ಒಂದು ಸ್ಥಿತಿ ಮುಟ್ಟಬೇಕು. ಸ್ಥಿತಿ ಮುಟ್ಟಿದಾಗ ನಿಮಗೆ ಇದುವರೆಗೂ ಇಲ್ಲದ ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಹೋಗ್ಬಿಡುತ್ತೆ. ಬಟ್ ಪ್ರಾರಂಭ ದಶೆಯಲ್ಲಿ ಮಾತೆ ಮುಖದಲ್ಲಿ ಅಹಂಕಾರ ಇದೆ,
ಇದು ಋಗ್ವೇದ, ಅಧಿಕ ಜ್ಞಾನ ಮಂತ್ರ. ಈ ಐಂಕಾರ ಮಾತೆ ಮುಖದಲ್ಲಿ ಎಲ್ಲಿ ಪ್ರಾರಂಭ ಆಯಿತು? ಎಲ್ಲ ಬೀಜಾಕ್ಷರಗಳು ಮಾತೆಲ್ಲ ಆಲ್ರೆಡಿ ಇದೆ, ಬಟ್ ಅದಕ್ಕೊಂದು ಅವಕಾಶ ಬೇಕಲ್ಲ. ತಾನು ಐಂಕಾರವನ್ನು ಹೊರಗಡೆ ತರಬೇಕು ಅನ್ನೋ ಒಂದು ಸಂದರ್ಭ ಬೇಕಲ್ಲ. ಆ ಸಂದರ್ಭ ಶಿವನು, ಇಲ್ಲಿ ಪರಮೇಶ್ವರ, ಇಲ್ಲಿ ನಾವು ಪರಮೇಶ್ವರ ಅಂದರೆ ಪರಮೇಶ್ವರ ನಾನು ಶಿವನನ್ನು, ಪರಮೇಶ್ವರ ಮದುವೆಯ ಸಂದರ್ಭದಲ್ಲಿ ಇದೊಂದು ತುಂಬ ಚೆನ್ನಾಗಿದೆ ಒಂದು ಅನುಭವ. ಮದುವೆಯ ಸಂದರ್ಭದಲ್ಲಿ ಆ ಒಂದು ಮಂಗಳ ಮುಹೂರ್ತದಲ್ಲಿ ಮಾತೆಗೆ ಇಲ್ಲಿ ಹೂ ಮುಡಿಸ್ತಾರೆ. ಇಲ್ಲಿ ಈ ಜಾಗ ಏನಂತೀವಿ? ಶಿಖಾಸ್ಥಾನ. ಈಗ ಪುರೋಹಿತರು ಜುಟ್ಟು ಬಿಟ್ಟಿರ್ತಾರಲ್ಲ, ಅದನ್ನು ಶಿಖಾಸ್ಥಾನ. ಅಥವಾ ಹೆಣ್ಮಕ್ಳು ಹೂವು ಮುಡ್ಕೊಳ್ತಾರಲ್ಲ ಅದು ಈ ಪೋರ್ಷನ್ ಶಿಖಾಸ್ಥಾನ. ಆಜ್ಞಾಚಕ್ರಕ್ಕೆ ಆಪೋಸಿಟಲ್ಲಿರುತ್ತೆ ಶಿಖಾಸ್ಥಾನ. ಸಾಧನೆ ಇವರೆಲ್ಲ ಯಾರೂ ಹೇಳೋದಿಲ್ಲ. ಶಿಖಾಸ್ಥಾನ ಅಲ್ಲಿ ಪರಮೇಶ್ವರ, ಆ ಪರಮೇಶ್ವರ ಹೂ ಮುಡಿಸಿದಾಗ ಆ 2 ಬೆರಳು ಸೇರುತ್ತೆ. ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆ, ಇಲ್ಲಿ ಚಿನ್ಮುದ್ರೆ ಅಂತ ತಗೊಳ್ಳೋಣ. ಆ ಚಿನ್ಮುದ್ರೆ ಸ್ಪರ್ಶ ಆಗಿದ ತಕ್ಷಣ ಐಂಕಾರ ಸ್ಪಾರ್ಕ್ ಆಗುತ್ತೆ ಮಾತೆಗೆ. ಸ್ಪಾರ್ಕ್ ಆಗಿ ಶಿಖಾಸ್ಥಾನದಿಂದ ಹಂಗೇ ಒಂಥರ ಝೂಮ್ ಅಂತ ತಿಳ್ಕೊಂಡು ದೊಡ್ಡದಾಗಿ ಮಾತೆ ಮುಖದಿಂದ ಐಂ ಅಂತ ಬರುತ್ತೆ. ಆ ಫಸ್ಟ್ ಆಮೇಲೆ ಆಮೇಲೆ ಇದು ಸೇರಿ ಐಂ. ಆ ಅಂತ ಮಾತೆ ಬಾಯದಿಂದ ಪ್ರಧಾನವಾಗಿ ಬಂದು ಮಾತೆಯ ಉಸಿರಾಟ ಸೋಹಂ ಮೂಲಕ ಬಂದು ಆಮೇಲೆ ಅನ್ನೋನಾದ ಮಾತೆ ಆಜ್ಞಾಚಕ್ರದಿಂದ ಬಂದು ಟೋಟಲ್ ಐಂ. ನೀವು ಇದನ್ನು ಧ್ಯಾನ ಕೂತ್ಕೊಂಡಾಗ ಮಾತೆ ಮುಖ ನೋಡಿದಾಗ ಆ ರೀತಿ ಐಂಕಾರ ಬಂದಾಗ ಅದು ಬಂದು ನಿಮ್ಮನ್ನು ಕೂಡ ಹಾಗೆಯೇ ಕವರ್ ಮಾಡಿಕೊಳ್ಳುತ್ತೆ. ಅಷ್ಟೆ, ಇನ್ನೇನು ಧ್ಯಾನ ಬೇಡ. ಹಾಗೆಯೇ ಒಂದು 10 ನಿಮಿಷ, ಕಾಲು ಗಂಟೆ, 20 ನಿಮಿಷ ಕೂತ್ಕೊಳ್ಳಿ. ಎದ್ದೇಳಿ, ನಿಮ್ಗೆ ಗೊತ್ತಿಲ್ಲದಂಗೆ ಅವತ್ತೆಲ್ಲ ನಗ್ತಾನೇ ಇರ್ತೀರ. ಆನಂದದ ನಗು. ಬೇರೆಯವ್ರ ಅರ್ಥದಲ್ಲಿ ಯಾಕೆ ಎಷ್ಟು ನಗ್ತಾ ಇದ್ದಾರೆ, ಅವರ ಆನಂದ ಅವ್ರಿಗೆ ಗೊತ್ತು, ಅವ್ರು ನೋಡಿರ್ತಾನೆ ಅದನ್ನು. ಐಂ. ಇನ್ನೊಂದು ಬೀಜಾಕ್ಷರ ಏನು? ಇವಾಗ ಮಾತೆ ಮುಖ ಆಯಿತು, ವಾಗ್ಭವಕೂಟ ಅಂತ ಕರಿತೀವಿ. ಇನ್ನೊಂದು ಕಂಠದಿಂದ ಕಟ್ಟಿ ಪ್ರದೇಶ, ಸೊಂಟದವರೆಗೂ ಕ್ಲೀಂ ಬೀಜಾಕ್ಷರ. ಐಂ ಕ್ಲೀಂ. ಇಲ್ಲಿ ಮಾತೆ ಕಂಡದ ಸೊಂಟದ ಒಂದು ವರ್ಣನೆ. ಈ ವರ್ಣನೆ ಅಂತ ಯೋಚನೆ ಮಾಡಿದಾಗ ಬೇರೆ ರೀತಿ ಯೋಚನೆ ಮಾಡಬಾರದು. ಆ ಜಾಗದಲ್ಲಿ ಪತಿಯಾದ ಶಿವನು ಕೂತಿರ್ತಾನೆ. ಈ ಕ್ಲೀಂ ಬೀಜಾಕ್ಷರ ಏನು ಗೊತ್ತಾ? ಹೋಮಕುಂಡದ, ಇವಾಗ ಹೋಮಕುಂಡ ನಮಗೆ ಬೆಂಕಿ ಅಗ್ನಿ ಅನಿಸಲ್ಲ. ಒಂದು ದೀಪ ನೋಡ್ತೀರಾ, ಅದು ಬೆಂಕಿ ಅನಿಸುತ್ತಾ? ಅಗ್ನಿ ಅನಿಸುತ್ತಲ್ಲ, ಒಂದು ಕಾಂತಿ. ಇದು ಕರೆಕ್ಟ್ ವರ್ಡ್. ಶಿವನು ಕಾಂತಿ ರೂಪವಾಗಿ ಮಾತೆಯ ತೊಡೆ ಮೇಲೆ ಕೂತ್ಕೋತಾನೆ. ಮಾತೆಯ ಕಂಠದಿಂದ ಆ ಒಂದು ಕಟಿ ಪ್ರದೇಶದಲ್ಲಿ ಶಿವ ಕೂತಿರ್ತಾರೆ. ಆ ಕಾಂತಿ ಅಲ್ಲಿ ಹೋಮಗಳು ನಡೀತಾ ಇರುತ್ತೆ. ಕ್ಲೀಂ ಕ್ಲೀಂ. ನೀವು ಮಾತೆ ಆ ಭಾಗದಲ್ಲಿ ಆ ಕ್ಲೀಂ ಅನ್ನೋ ಬೀಜಾಕ್ಷರದಲ್ಲಿ ಶಿವನು ಕೂತ್ಕೊಂಡು ಹೋಮಾಗ್ನಿ ಅಂತ ಕಾಣ್ತಾ ಇರೋದು. ಆ ಹೋಮಾಗ್ನಿಯೋ ಕಾಂತಿಯೋ ಏನೋ ತಿಳ್ಕೊಳ್ಳಿ. ನೋಡ್ತಾ ಇದ್ದರೆ ನಮ್ಮ ಪಾಪವೆಲ್ಲ ಭಸ್ಮ. ನಮಗೆ ಇರಬಾರದ ದುಷ್ಕಾಮನೆಗಳೆಲ್ಲ ಭಸ್ಮ. ನಾವು ಆ ರೀತಿ ದೃಷ್ಟಿಯಲ್ಲಿ ಅಮ್ಮನವನ್ನು ನೋಡಬೇಕು. ದುಷ್ಕಾಮನೆಗಳು, ಸಕಾಮನೆಗಳಿರಲಿ. ನಾನು ಹಣ ಸಂಪಾದನೆ ಮಾಡಬೇಕು, ನಾನು ಚೆನ್ನಾಗಿರಬೇಕು, ನಾನು ಬೇಕಾದಂಗೆ ತಗೋಬೇಕು, ಹಾಗನ್ಬಿಟ್ಟು ಕೋಟಿ 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 ಅಲ್ಲ. ನಾವು ಸಂತೋಷವಾಗಿ ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಕ್ಲೀಂ ಬೀಜಾಕ್ಷರ. ನೆಕ್ಸ್ಟ್ ಏನು? ಮಾತೆಯ ಕಟಿ ಪ್ರದೇಶದಿಂದ ಪಾದದವರೆಗೂ ಸೌಹು ಬೀಜಾಕ್ಷರ. ಈ ಸೌಹು ಇದನ್ನು ಶಕ್ತಿಕೂಟ ಅಂತ ಕರಿತೀವಿ. ವಾಗ್ಭವಕೂಟ, ಕಾಮರಾಜಕೂಟ, ಶಕ್ತಿಕೂಟ. ಮಾತೆಯ ತಲೆಯಿಂದ ಕಂಠದವರೆಗೂ ವಾಗ್ಭವಕೂಟ, ಕಂಠದಿಂದ ಕಟಿಯವರೆಗೂ ಕಾಮರಾಜಕೂಟ, ಕಟಿಯಿಂದ ಪಾದವರೆಗೂ ಶಕ್ತಿಕೂಟ. ಅದನ್ನು ಗುರುಪಾದುಕ ಅಂತ ಕೂಡ ಕರಿತೀವಿ. ಆ ಗುರುಪಾದಕ ಏನು? ಮಾತೆಯ ಪಾದಗಳನ್ನ ನಾವು ಫೋಟೋ ನೋಡೋದು ಏನು ಕಾಣಿಸುತ್ತೆ? ಮೊಣಕಾಲದಿಂದ ಪಾದದವರೆಗೂ ಕಾಣಿಸುತ್ತೆ. ಯಾಕೆ ಚಿತ್ರಕಾರ ಅಷ್ಟೇ ಬರೋಕ್ಕೆ ಸಾಧ್ಯ. ಅಲ್ಲಿ ನೋಡಿದಾಗ ಗುರುಭವನ ಬರಬೇಕು. ಸರ್, ಆ ಪಾದಗಳಲ್ಲಿ ದತ್ತಾತ್ರೇಯನ
ದತ್ತಾತ್ರೇಯ ನಿವಾಸ, ದಕ್ಷಿಣಾಮೂರ್ತಿಗಳ ಅಂಶ, ಹಯಗ್ರೀವರ ಅಂಶ, ಅಥವಾ ಈಗಿನ ನಮಗೆ ಗೊತ್ತಿರೋ ಎಲ್ಲ ಸದ್ಗುರುಗಳು ಅಲ್ಲೇ ಇರ್ತಾರೆ, ಅಲ್ಲಿ ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಅವರು ಈಗ ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ರಮಣ ಮಹರ್ಷಿಗಳು, ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು ಎಂಥವ್ರನ್ನ ಯಾರನ್ನೇ ತೊಗೊಳ್ಳಿ ಸರ್, ಅಲ್ಲೇ ಎನರ್ಜಿ ತೊಗೊಂಡ್ರೇ, ಇಲ್ಲೊಂದು ಇವ್ರಿಗೂ ಶಕ್ತಿ ಇಲ್ಲ. ಅದೇ ಗುರುಪಾದುಕ, ಪ್ರಥಮ ಗುರುಪಾದುಕ ಮಾತೆಯ ಪಾದಗಳು. ನೀವು ಮಾತೆ ಪಾದ ನಮಸ್ಕಾರ ಮಾಡಿದ್ರೆ ಇಂಥ ಗುರುಗಳು ಸಕಲ ಗುರುಗಳಿಗೂ ನಮಸ್ಕಾರ ಮಾಡಿದಾಗೆ. ಅದಕ್ಕೆ ಗುರುಪಾದುಕ, ಶಕ್ತಿಕೂಟ ಅಂತ ಅದಕ್ಕೆ ಹೆಸರು. ಅಲ್ಲಿ ನಮಸ್ಕಾರ ಮಾಡಿಬಿಟ್ರೆ ಎಲ್ಲ ಗುರುಗಳ ಆಶೀರ್ವಾದ ತಾನೇ ಸಿಗತ್ತೆ. ಯಾವುದೇ ಸಾಧಕ ಮಾತೆ ಪಾದ ಹೊರಗೆ ಬರ್ತೀನಿ ಅಂದರೆ ಅವ್ನು ಮಾಮೂಲು ಮನುಷ್ಯ ಆಗ್ತಾನೆ. ಅಲ್ಲಿದ್ರೇ ಗುರುಸ್ಥಾನ. ಗುರುಪಾದಕ, ಇದಕ್ಕೆ ಬೀಜಾಕ್ಷರ ಸೌಹು. ಈ ಸೌಹು, ಈ 3 ಬೀಜಾಕ್ಷರ. ಈ 3 ಬೀಜಾಕ್ಷರ ಏನು ಮಾಡಬೇಕು ಅಂದರೆ ಮುದ್ರೆ ಈ ಥರ ಇಟ್ಕೋಬೇಕು. ಹೆಬ್ಬೆರಳು ಮಾತ್ರ ಮಾಡಿಸ್ಬೇಕು, 4 ಬೆರಳು. ಐಂ ಯಾವುದು? ವಾಗ್ಭವಕೂಟ. ಇಲ್ಲಿ ಮಧ್ಯದ ಬೆರಳು ಆಜ್ಞಾಚಕ್ರಕ್ಕೆ ಐಂ 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 ಜಪ ಮಾಡಿ. ಆಮೇಲೆ ಇಲ್ಲಿ ಕ್ಲೀಂ 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 ಸಹಸ್ರ ಟಚ್ ಮಾಡಿಕೊಂಡು ಮಧ್ಯ ತಲೆ. ಈ ಬೆರಳು ಮಧ್ಯದ ಬೆರಳ ಹಿಂಗೆ ಇಟ್ಕೊಂಡಿರ್ಬೇಕಲ್ಲ ಸರ್? ಟಚ್ ಆಗೋದು ಮಧ್ಯದ ಬೆರಳು. ಹಾಂ, ಓಕೆ. ಹಿಂಗೆ ಇಟ್ಕೊಂಡು ಟಚ್ ಆಗಬೇಕಾದ್ರೆ ಮಧ್ಯದ ಬೆರಳಿಗೆ. ಹೌದು, ಇಲ್ಲಿ ಇಟ್ಕೊಂಡು ಈ ಬೆರಳು ಇಲ್ಲಿ ಐಂ ಐಂ ಐಂ. ಆಮೇಲೆ ಇಲ್ಲಿ ಮಧ್ಯದ ಬೆರಳು ಮಾತ್ರ ಟಚ್ಚು. ಕ್ಲೀಂ 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 ಕ್ಲೀಂ. ಇದೇ ಮಧ್ಯ ಸೌಹು 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 ಸೌಹು. ಇದು ಈ 3 ಬೀಜಾಕ್ಷರ. ಇದನ್ನು ಬಾಲಾ ಮಂತ್ರ ಅಂತ ಕರೀತಾರೆ. ಬಾಲ, ತ್ರಿಪುರ ಸುಂದರಿ ಮಂತ್ರ ಎರಡೂ ಒಂದೇ. ಈ ಜಪ ಮಾಡುವಾಗ ಏನಾಗುತ್ತೆ ಅಂದರೆ ಈ ಐಂ ಕ್ಲೀಂ ಸೌಹು ಅನುಭವ ಆದಾಗಲೇ ಹ್ರೀಂಕಾರದ ಅನುಭವ ಆಗುತ್ತೆ. ಹ್ರೀಂ ಲಲಿತಾ ಪರಮೇಶ್ವರಿಯ ಪ್ರಧಾನ ಬೀಜಾಕ್ಷರ. ಹ್ರೀಂ ಹ್ರೀಂ ಹ್ರೀಂ. ಮಾತು ಇಡೀ ದೇಹದಿಂದ ಎನರ್ಜಿ ಬಂದು ನಮ್ಮಲ್ಲಿ ಕವರ್ ಮಾಡ್ತಾ ಹೋಗುತ್ತೆ. ಹ್ರೀಂ ಹ್ರೀಂ ಹ್ರೀಂ. ಹ್ರೀಂ ಅಂದರೆ ಏನು? ಹ್ರೀಮಲ್ಲಿ ಏನಿದೆ? 3 ಅಕ್ಷರ: ಹಕಾರ, ರಕಾರ, ಇಕಾರ, ಅನುಸ್ವರ 4. ಹಾ ಹಾ ಅಂದರೆ ಶಿವ ಬೀಜಾಕ್ಷರ. ನೋಡಿ, ಮಾತಿಗೆ ಫಸ್ಟು ಶಿವನ ಸ್ಮರಣೆ ಬರಲೇಬೇಕು, ಆಗಲೇ ಮಾತಿಗೆ ತುಂಬ ಸಂತೋಷ. ಸೌಂದರ್ಯ ಲಹರಿ ತಗೊಳ್ಳಿ, ಅದು ಬರೆದಿದ್ದು ಯಾರು? ಶ್ರೀ 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 ಆದಿಶಂಕರಾಚಾರ್ಯರು. ಫಸ್ಟ್ ಶ್ಲೋಕ ತಗೊಳ್ಳಿ, ಫಸ್ಟ್ ವರ್ಡ್ ತಗೊಳ್ಳಿ, ಶಿವ ಶಕ್ತಾಯುಕ್ತ ಅಂತ ಶುರು ಮಾಡ್ತಾರೆ. ಫಸ್ಟ್ ಪದ ಶಿವ, ಶಿವನು ಶಕ್ತಿಯಿಂದ ಒಡಗೂಡಿದ, ಈ ರೀತಿ ಫಸ್ಟು ಶಿವ. ಇಲ್ಲಿ ಹ್ರೀಂ ಬೀಜಾಕ್ಷರ ಹಾ. ಹಾ ಅಂದರೆ ಶಿವ. ಹಾಗೆ ಶಿವ ಅಂದ್ರೇನು? ಗುಪ್ತ ಶಕ್ತಿ. ಶಿವ ಅರ್ಥ ಆಗಲ್ಲ, ಶಕ್ತಿ ಅರ್ಥ ಆಗುತ್ತೆ, ಶಿವ ಅರ್ಥ ಆಗಲ್ಲ. ಗುಪ್ತ ಶಕ್ತಿ ಅಂದರೆ ಕಾಣದೇ ಇರುವ ಶಕ್ತಿ. ಅದಕ್ಕೆ ಮಾತೆ ತನ್ನ ಪತಿ ಕಾಣಬೇಕು, ತನ್ನ ಪತಿಯ ಶಕ್ತಿ ಗೊತ್ತಾಗಬೇಕು, ತನ್ನ ಪತಿಯ ಶಿವನ ಆಶೀರ್ವಾದೆಲ್ಲ ಸಿಗಬೇಕು ಅಂದ್ಬಿಟ್ಟು ರಕಾರದಲ್ಲಿ ಅಂದರೆ ಅಗ್ನಿ ಬೀಜಾಕ್ಷರವಾಗಿ ಹ್ರೀ ಆ ಒಂದು ಶಿವಶಕ್ತಿಯನ್ನು ಬೆಳಗ್ತಾರೆ. ಆ ಬೆಳಗಿದಾಗ ಶಿವಶಕ್ತಿ ನಮಗೆ ಅರಿವಾಗ್ತಾ ಹೋಗುತ್ತೆ. ಆ ಶಿವಶಕ್ತಿ ಅರೆ ಹೋಗ್ಬಿಟ್ರೆ ನಮ್ಮಲ್ಲಿ ಏನು ಬರುತ್ತೆ? ಬ್ರಹ್ಮಾಂಡದಲ್ಲಿರುವ ಚೇತನ ಯಾವುದು? ಈಶ್ವರತ್ವ. ಆವಾಗ ನಮಗೆ ಈಶ್ವರತ್ವ ಬರುತ್ತೆ. ಈಶ್ವರತ್ವ ಬಂದ ತಕ್ಷಣ ಇದು ಹ್ರೀ ಆಯಿತು. ನೆಕ್ಸ್ಟು 0 ಹ್ರೀಂ. ಹ್ರೀಂ ಮಾತೆ ತಕ್ಷಣ ಅವನನ್ನು, ಆ ಭಕ್ತನನ್ನು ಅಥವಾ ಆ ಭಕ್ತಳನ್ನು ತನಗೆ ಕರ್ಕೊಂಡ್ಬಿಡ್ತಾಳೆ. ಇಷ್ಟು ಶಕ್ತಿ ಬರೀ ಹ್ರೀಂ ಬೀಜಾಕ್ಷರದಲ್ಲಿದೆ. ಇದಲ್ಲದೆ ಪಂಚದಶಿ ಮಂತ್ರ ಅಂತ ಬರುತ್ತೆ. ಬಟ್ ಈ ಬೀಜಾಕ್ಷರನ ಕೇಳೋ ಆಗಿಲ್ಲ. ಓಕೆ, ದಶಿ ಬರುವಂಥ ಬೀಜಾಕ್ಷರಿ ಮಂತ್ರನ ಹೇಳೋಂಗಿಲ್ಲ. ಬುಕ್ಕಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ಹಾಗೆಲ್ಲ ಅದೆಲ್ಲ ಜಪ ಮಾಡೋ ಹಾಗಿಲ್ಲ. ಅದಕ್ಕೆ ಶಕ್ತಿ ಉಪಾಸನೆ ಬೇಕು, ಗುರುಗಳ ದೀಕ್ಷೆ ಬೇಕು, ಆಮೇಲೆ ಜಪ ಮಾಡಬೇಕು. ಕೇಳಿಸ್ಕೋಬೋದು, ಓದ್ಬೋದು, ತಪ್ಪಿಲ್ಲ. ಬಟ್ ಅದನ್ನು ಉಪಾಸನೆ ತೊಗೊಂಡು ನಾನು ಬುಕ್ಕಲ್ಲಿ ಓದ್ಬಿಟ್ಟು ನಾನು ಜಪ ಮಾಡಿಬಿಡ್ತೀನಿ ಅಂದರೆ ಸಿಗಲ್ಲ. ಅವೆಲ್ಲ ಐಂ ಕ್ಲೀಂ ಸೌಹು ಕೂಡ ಅಷ್ಟೇ ಗುರು. ಬಟ್ ಇವಾಗ ನೀವು ಹೇಳಿದ್ರಲ್ಲ ಸರ್, ಐಂ ಕ್ಲೀಂ ಸೌನ ನಾನು ಐಮ್ನ ಇಲ್ಲಿ ಇಟ್ಕೊಂಡು ಕ್ಲೀಮ್ನ ಇಲ್ಲಿ ಇಟ್ಕೊಂಡು, ಐಮ್ ಇಲ್ಲಿ, ಕ್ಲೀಮ್ ಇಲ್ಲಿ, ಸೌಹು ಇಲ್ಲಿ,
ಸೊ ಇದು ಅಂದರೆ ದೇವ್ರನ್ನ ನೋಡಿದಾಗ ನಾನು ಈ ರೀತಿ ಹೇಳಬೇಕಾಗತ್ತಾ ಐ ನೋಡಿದಾಗ ನಿಮಗೆ ಯಾವಾಗ ಅನ್ಸಿದ್ರೂ ಮಾಡ್ಬೋದು. ಅಲ್ಲ, ಇದು ಅಮ್ಮನವರಲ್ಲಿ ಸೃಷ್ಟಿಯಾಗಿರುವಂಥ ಮೂಲ ಬೀಜಾಕ್ಷರ ಮಂತ್ರಗಳಾಗಿರೋದ್ರಿಂದ ನಾನು ದಿನದಲ್ಲಿ ಇಷ್ಟು ಬಾರಿ ಪಠನೆ ಮಾಡಿದ್ರೆ ಒಳ್ಳೆಯದು, ಅಥವಾ ನೀವು ಹೇಳ್ದಂಗೆ ಭಾವನೆಗಳು ಕನೆಕ್ಟ್ ಆದಾಗ ಯಾವಾಗ ಬೇಕಾದ್ರೂ ಹೇಳ್ಬೋದಾ, ಇದು ಹೆಂಗೆ ಇರೋ ಬೇಡ. ವಿತ್ ಮುದ್ರೆ ಅಂದಾಗ ಸ್ವಲ್ಪ ಒಂದಿಷ್ಟು ಮಡಿ ಅಂತಿಕೆ ನಾನು ಮಡಿ ಗಿಡಿ ಹೇಳೋಕ್ಕಲ್ಲ. ಈಗ ಮಡಿ ಅಂತಾರೆ, ಅದು ಮಡಿ ಇರಲ್ಲ. ಬಟ್ ಕೆಲವರು ಮಾಡ್ತಾರೆ, ನಾವೆಲ್ಲರೂ ದೂಷಣೆ ಮಾಡೋದಕ್ಕಾಗಲ್ಲ. ಸುಮಾರು ಜನ ನೋಡಿದ್ದೀನಿ ಮಡಿ ಅದು ಮಡಿನೇ ಇರಲ್ಲ. ಕೆಲವರು ಮೌನ ಅಂತಾರೆ, ಒಳಗೆ ಮೊಬೈಲಲ್ಲಿ ಮಾತಾಡ್ತಿರ್ತಾರೆ. ಬಿಡಿ, ಅದು ಕಮೆಂಟ್ಸ್ ಬೇಡ ಇರಲಿ. ಇಲ್ಲಿ ಪಂಚದಶಿ ಮಂತ್ರ ಅಂತ ಬರುತ್ತೆ, ಅದು ಬಹಳ ರಹಸ್ಯವಾದ ಮಂತ್ರ, ಅದು ಹೇಳುವಾಗಿಲ್ಲ. ಅದು ಸಾಧನೆ ಮಾಡೋದು ಕೂಡ ತುಂಬ ಇದು 2 ಥರ ಬರುತ್ತದಲ್ಲಿ ಪಂಚದಶಿ ಮಂತ್ರ. ಆಮೇಲೆ ಪರಮೇಶ್ವರನ 2 ಥರ ಒಂದು ಉಪಾಸನೆ ಮಾಡ್ಬೋದು, ಪೂಜೆ ಮಾಡ್ಬೋದು. ಹಾದಿ ವಿದ್ಯಾ, ಕಾದಿ ವಿದ್ಯಾ ಅಂತ. ಇದೆಲ್ಲ ತುಂಬ ಪರಮೇಶ್ವರ ಸಾಧನೆ, ಹೈ ಲೆವೆಲ್ ಸಾಧನೆಗಳು. ಇದೆಲ್ಲ ಗುರುಮುಖ್ಯನ ಬರಬೇಕು, ದೀಕ್ಷೆ ತಗೋಬೇಕು, ಇಷ್ಟು ಮಂಡಲಗಳು ದಿನಗಳು ಅಂತ ಪೂಜೆ ಮಾಡಿ ಆಮೇಲೆ ಅದನ್ನೆಲ್ಲ ನಾವು ಮಾಡಬೇಕು. ಈ ಐಂ ಕ್ಲೀಂ ಸೌಹು ಆವಾಗ ಹ್ರೀಂ ಬಗ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದೆ. ಹ್ರೀಂಕಾರದಲ್ಲಿ ಇಷ್ಟಿದೆ. ಗುಪ್ತವಾಗಿರುವ ಶಿವನನ್ನು ತನ್ನ ರಕಾರ ಅಗ್ನಿ ಬೀಜಾಕ್ಷ ಮೂಲಕ ತನ್ನ ಒಂದು ಕಾಂತಿಯಿಂದ ಶಿವನನ್ನು ಬೆಳಗಿಸಿ ಭಕ್ತನಿಗೆ, ಅದು ಭಕ್ತಳಿಗೆ ದರ್ಶನ ಮಾಡಿಸ್ತಾರೆ ತಾಯಿ. ಆಗ ಭಕ್ತನಿಗೋ ಭಕ್ತಳಿಗೋ ಏನಾಗುತ್ತೆ, ಈಶ್ವರತ್ವ ಬರುತ್ತೆ. ಆಗ ಮಾತೆ ಆ ಭಕ್ತರನ್ನು ತನ್ನಲ್ಲಿ ಸೇರಿಸ್ಕೊಳ್ತಾರೆ. ಒಂದು ಬೀಜಾಕ್ಷರ ಸಾಕು ಮಾತೆಯನ್ನು ಸೇರ್ಕೊಳ್ಳೋಕ್ಕೆ, ಮುಕ್ತಿ ಪಡೆಯೋಕ್ಕೆ. ಹ್ರೀಂ ಬೀಜಾಕ್ಷರ ನೀವು ಚೆನ್ನಾಗಿ ಸಾಧನೆ ಮಾಡಿಬಿಟ್ರೆ ಆವಾಗ ವಂ ಬೀಜಾಕ್ಷರ ತಾನಾಗಿ ಸಿಗುತ್ತೆ. ವಂ ಅಂದರೆ ಅಮೃತ ಬೀಜಾಕ್ಷರ. ಅಮೃತ ಬೀಜಾಕ್ಷರ, ಅಮೃತ, ನಿಜವಾದ ಅಮೃತ ಏನು ಅಂತ ಅರಿವಾಗ್ತಾ ಹೋಗುತ್ತೆ. ಅಮೃತ. ಈ ವಂನ ಚೆನ್ನಾಗಿ ನೀವು ಸಾಧನೆ ಮಾಡಿದ್ರೆ ಜ್ರೀಂ ಅಮೃತತ್ವ ಸಿಕ್ಬಿಡುತ್ತೆ. ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ನೋಡಿ ಸರ್. ಹಂಗಂಗೆ ಒಂದೊಂದು ಬೀಜಾಕ್ಷರ ಮಂತ್ರದಿಂದ ಒಂದೊಂದು ಬೀಜಾಕ್ಷರ ಮಂತ್ರ ಕನೆಕ್ಟ್ ಆಗ್ತಾನೆ ಇದೆ. ಮಾತೆ ಮುಖದಿಂದ ವಾಗ್ಭವಕೂಟದಿಂದ ಋಗ್ವೇದ, ಕಾಮರಾಜ ಕೂಟದಿಂದ ಯಜುರ್ವೇದ. ಕಾಮರಾಜ ಕೂಟ ಏನು ಹೇಳಿದೆ, ಅಲ್ಲಿ ಬರೀ ಒಂದು ಕಾಂತಿ, ಜ್ವಾಲೆಗಳು. ಅದಕ್ಕೆ ಯಜುರ್ವೇದದಲ್ಲಿ ಹೋಮಗಳು ಜಾಸ್ತಿ, ಋಗ್ವೇದದಲ್ಲಿ ಮಂತ್ರಗಳು ಜಾಸ್ತಿ. ಏಕೆ? ಮಾತೆಯ ಮುಖ. ಇದು ಕಾಮರಾಜ ಕೂಟ, ಹೋಮಗಳು ಜಾಸ್ತಿ. ಸೌಹುಲೇನಿದೆ, ಸಾಮವೇದ. ಸಾಮವೇದ ಅಂದರೆ ಸಂಗೀತ, ಸಪ್ತ ಸ್ವರಗಳಲ್ಲಿಂದ ಬಂದಿದ್ದು, ಮಾತೆಯ ಪಾದಗಳಿಂದ ಸಾಮವೇದ. ಈ ಸಾಮವೇದ ಮೊದಲು ನಮ್ಮಲ್ಲಿ ಉಂಟಾಗುವ ಸಂಗೀತ ಯಾವುದು? ಸಾಂಗ್ಸ್ ಅಲ್ಲ, ಹಾಡಲ್ಲ, ಉಸಿರಾಟ. ಸೋಹಂ ಸೋಹಂ ಸೋಹಂ. ಇದೇ ಮೂಲ ನಮ್ಮಲ್ಲಿ ಬರುವ ನಾದ. ಇದು ಎಲ್ಲರಲ್ಲಿ ಬರುವ ನಾದ. ಆಮೇಲೆ ಸಂಗೀತ, ಹಾಡುಗಳು, ಈ ಹಾಡು ಆಮೇಲೆ ಕಲಿತ ಮೇಲೆ ಬರುವಂಥದ್ದು. ಇದು ಪ್ರಧಾನವಾದ ಸಂಗೀತ. ಇದನ್ನು ಪ್ರಣವನಾದ ಅಂತ ಕರಿತೀವಿ. ಪ್ರಣವನಾದ ಅರಿವಾಗಿಬಿಟ್ರೆ ಬೇರೆ ಯಾವ ಹಾಡು ಇಷ್ಟ ಆಗಲ್ಲ ನಮಗೆ. ಯಾಕೆ? ಪ್ರಣವನಾದ ಓಂಕಾರದ ಒಳಗಿರುವ ಅತಿ ಅದ್ಭುತವಾದ ನಾದ. ಆ ನಾದ ಮಾತೆಯ ಪಾದ ಪದ್ಮಗಳಲ್ಲಿ ರಹಸ್ಯ ದೇವತೆಗಳು ಹಾಡ್ತಾ ಇರ್ತಾರೆ ಅಂತ, ಅದನ್ನು ಕೇಳಿಸಿಕೊಳ್ಳೋದು ಪ್ರಣವನಾದ. ಇದು ಸಾಮವೇದ. ಅಲ್ಲಿಂದ ಆ ನಾದದಿಂದ ಮಹರ್ಷಿಗಳು ಒಂದಿಷ್ಟು ಮಾಡಿಫೈ ಮಾಡಿ ಸಾಮವೇದ ಅಂತ ಬಂತು. ಅದರಿಂದ ತಗೊಂಡು ಸಿನಿಮಾ ಹಾಡುಗಳು ಬಂತು, ಸಂಗೀತ ಬಂತು, ಸುಗಮ ಸಂಗೀತ ಬಂತು, ಭಕ್ತಿಗೀತೆಗಳೆಲ್ಲ ಬರ್ತಾಯಿದೆ. ಇದನ್ನು ನಾನು ಕೇಳ್ತಾ ಇದ್ದರೆ ನನಗನ್ಸುತ್ತೆ ಸಾಮಾನ್ಯ ಜನಗಳಿಗೆ, ನನ್ನನ್ನು ಸೇರಿಸಿ ನಾನು ಹೇಳ್ತಾ ಇರೋದು ಸರ್, ಇದನ್ನು ಅರ್ಥ ಮಾಡಿಕೊಂಡು ಅರಗಿಸ್ಕೊಳೋದು, ಜೀರ್ಣಿಸ್ಕೊಳೋದು, ಅರ್ಥೈಸ್ಕೊಳೋದು ತುಂಬಾ ಕಷ್ಟ ಅಂತ ಅನ್ನಿಸ್ತಾ ಇದೆ ಸರ್. ಯಾಕಂದರೆ ಆ ಇಂಟರ್ಲಿಕ್ ಹೆಂಗೆ ಆಗಿದೆ ಅಂತಂದರೆ ಒಂದೊಂದಕ್ಕೂ ಒಂದೊಂದು ಬೀಜಾಕ್ಷರ ಮಂದಕ್ಕೂ ಒಂದೊಂದು ಅರ್ಥ. ಅಲ್ಲಿಂದ ಅಮ್ಮನವರ ಮುಖ, ಅಮ್ಮನವರ ಆ ಎದೆ ಭಾಗದಿಂದ ಹಿಡಿದು ಅಮ್ಮನವ್ರನ್ನ ಕೈ ಕಾಲವರೆಗೂ ಒಂದು ವಿಚಾರಗಳನ್ನ ಹೇಳುವಂಥ ಇದೆಯಲ್ಲ ಬೀಜಾಕ್ಷರಿ ಮಂತ್ರಗಳಲ್ಲಿ. ಇಟ್ ಈಸ್ ನಾಟ್ ಅ ಸಿಂಪಲ್ ಟಾಸ್ಕ್ ಸರ್. ನಿಜವಾಗ್ಲೂ ಖುಷಿ ಆಗ್ತಿದೆ ಬೀಜಾಕ್ಷರಿ ಮಂತ್ರಗಳ ಬಗ್ಗೆ ತಿಳ್ಕೊಂಡಿದ್ದಂತೂ ಆಯಿತು. ಬೀಜಾಕ್ಷರಿ ಮಂತ್ರಗಳನ್ನು ಅರಿಯುವುದು
ಅಥವಾ ಬೀಜಾಕ್ಷರಿ ಮಂತ್ರಗಳನ್ನು ಹಿಂಗಿದೆ ಅಂತ ನಾವು ಕನ್ಫ್ಯೂಷನ್ ಮಾಡ್ಕೊಳೋದು, ತಿಳಿಯದ ಹಾಗೆ ತಿಳಿದೊಡನೆ ಅರ್ಥವಾಗದ ಹಾಗೆ ಇರುವಂಥ ಈ ಮಂತ್ರಗಳನ್ನು ಅರಿತವರೇ ಜ್ಞಾನಿ ಸರ್. ಆ ಜ್ಞಾನಿಯನ್ನು ಕೂರಿಸ್ಕೊಂಡು ಮಾತಾಡ್ತಾ ಅನ್ನೋದು ನನಗೊಂದು ಖುಷಿ ಆಗುತ್ತೆ ಸರ್. ನಾನು ಆ ವಿಷಯದಲ್ಲಿ ನಾನು ಸಾಧಾರಣ ಜ್ಞಾನಿ. ಥ್ಯಾಂಕ್ ಯು ನನಗೂ ಪೂರ್ಣ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪೂರ್ಣ ತಿಳಿದವರು ದಕ್ಷಿಣಾಮೂರ್ತಿಗಳಿರ್ಬೋದು, ಹಯಗ್ರೀವರು ಇರ್ಬೋದು ಅಷ್ಟೇ, ಅಥವಾ ಶಿವ ಇರ್ಬೋದು. ಇನ್ನು ನನಗೆ ಕಾಡುವಂಥ ಪ್ರಶ್ನೆ ಏನಂದರೆ ಸರ್, ಇವಾಗ ನೀವು ಲಲಿತಾ ಪರಮೇಶ್ವರಿ ಅಮ್ಮನವರ ಒಂದು ಚಿತ್ರಪಟವನ್ನು, ಫೋಟೋವನ್ನು ತಗೊಂಡ್ರೆ ಇಡೀ ಬ್ರಹ್ಮಾಂಡವೇ ಆ ತಾಯಿಯ ಮುಖದಲ್ಲಿ ಆಭಾಸವಾಗುತ್ತೆ, ಕಾಣುತ್ತೆ ಅಂತ ನೀವು ಹೇಳ್ತಿದ್ರಿ. ಆಮೇಲೆ ನನ್ನಲ್ಲಿ ಇನ್ನೊಂದು ಪ್ರಶ್ನೆ ಅದರಲ್ಲೇ ಕಾಣುವಂಥದ್ದು,